ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ಒಳಗ ನಾ ಏನ್ ಹೇಳಲಿಕತ್ತೀನಂದ್ರ, ನಾವು ಹೆಂಗ ನಮ್ಮ ಮನೆಯೊಳಗಿರುವಂತ ಹಿರಿಯರನ್ನ 60+ 70+ ಇರುವಂತವ್ರನ್ನ ಅತಿ ಪ್ರೀತಿ ಮಾಡ್ಲಿಕ್ಕೆ ಹೋಗಿ, ಅತಿ ಕಾಳಜಿ ತಗೊಳಿಕ್ ಹೋಗಿ ಹೆಂಗ ಅವರನ್ನ ನಾವು ಹದಗೆಡಿಸ್ಲಿಕತ್ತೀವಿ, ಅಥವಾ ಅವ್ರ ಹೆಲ್ತ್ ಅನ್ನ, ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್ ಅನ್ನ ಹೆಂಗ್ ಹಾಳು ಮಾಡ್ಲಿಕತ್ತೀವಿ ಅನ್ನೋದ್ರ ಬಗ್ಗೆ ನೋಡೋಣ. ಜೊತೆಗೆ ಇವನ್ ಹಿರಿಯರು ಕೂಡ ಅತಿ ನನ್ನ ಕಾಳಜಿ ಮಾಡ್ಬೇಕು, ನನ್ನನ್ನ ಕೇರ್ ಮಾಡ್ಬೇಕು ಅನ್ನೋ ಭ್ರಮೆ ಒಳಗಿದ್ದು ತಮ್ಮನ್ನ ತಾವ್ ಹೆಂಗ ಆರೋಗ್ಯದಿಂದ ಅವರು ಡೌನ್ ಆಗ್ಲಿಕತ್ತಾರ ಅನ್ನೋದ್ರ ಕಡೆ ಗಮನ ಕೊಡೋಣ ಅಂತ. ಈಗ ನೋಡಿರಲ್ಲ, ಕಾಮನ್ ಆಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಒಂದ್ ಏಜ್ ಆದ್ಮೇಲೆ ಅಮ್ಮನಿಗೆ ಅಪ್ಪನಿಗೆ ನಾವೇನ್ ಹೇಳ್ತೀವಿ, ಇಲ್ಲ ನೀವ್ ಇಷ್ಟ ದಿವ್ಸ ಕೆಲಸ ಮಾಡಿರಿ, ಇಷ್ಟೆಲ್ಲಾ ದಿವ್ಸ ಮಾಡಿರಿ, ನೀವು ದುಡ್ದಿರಿ, ಸಾಕಷ್ಟೆಲ್ಲ ಮಾಡಿರಿ, ಇನ್ಮೇಲೆ ನಾವ್ ಮಾಡ್ತೀವಿ, ನೀವ್ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ್ರಿ, ನೀವು ಆರಾಮಾಗಿರ್ರಿ, ಒಂದ್ ಕಡೆ ಆರಾಮಾಗಿರ್ರಿ ಅಂತ ಹೇಳ್ತೀವಿ. ಅದು ತಪ್ಪಲ್ಲ, ಯಾಕಂದ್ರೆ ವಿ ವಾಂಟ್ ಟು ಟೇಕ್ ಕೇರ್ ಆಫ್ ದೆಮ್, ವಿ ಲವ್ ದೆಮ್. ಬಟ್ ಯಾವ್ಯಾವ ವಿಷಯದೊಳಗ್ ಮಾಡ್ತೀವಿ ಅಂತಂದ್ರೆ, ಮಾಡ್ತಾ ಮಾಡ್ತಾ ಒಂದೊಂದ್ಸರಿ ಎಲ್ಲವೂ ಅತಿರೇಕ ಆಗ್ಬಿಡ್ತದ. ಯಾವ ಕೆಲ್ಸಾನು ಹಚ್ಚಂಗಿಲ್ಲ ಅವ್ರಿಗೊಂದ್ ರೀತಿ ಬಂಗಾರದ ಒಂದು ಪಂಜರದೊಳಗೆ ಇಟ್ಟಂಗ ಆಗ್ಬಿಡ್ತದ. ಓಕೆ, ಹಂಗಲ್ಲ. ನಿಮ್ಗೆ ಇವತ್ತೊಂದು ಗೊತ್ತಿರಬಹುದು, ಬಟ್ ಗೊತ್ತಿರ್ಲಾರ್ದವ್ರಿಗೆ ತಿಳ್ಕೊಳ್ಳುವಂತ ಒಂದ್ ಸತ್ಯ ಹೇಳ್ತೀನಿ. ಈ ಫಿಸಿಕಲಿ ಮನುಷ್ಯ ಜಲ್ದಿನ ಡಿಜನರೇಟಿವ್ ಆಗ್ತಾನ್ರಿ. ಯಾರಾಗ್ಲಿ ಏಜ್ ಆದ್ಮೇಲೆ ಫಿಸಿಕಲ್ ಸ್ಟ್ರೆಂತ್ ಬಹಳಷ್ಟು ಈಸಿಯಾಗಿ ಡೌನ್ ಆಗ್ಲಿಕ್ಕೆ ಶುರುವಾಗ್ತದ. ಆದ್ರ ಬ್ರೈನ್ ಹೆಲ್ತ್ ಹಂಗಲ್ಲ. ಬ್ರೈನ್ ಇಂದ ಏನಿರ್ತದ, ಏಜ್ ಆದ್ರೂ ಕೂಡ 60+, 70+, 80+, ಈವನ್ 90+ ಇದ್ರು ಕೂಡ ಅವ್ರ ಒಳಗಡೆ ನ್ಯೂರೋಪ್ಲಾಸ್ಟಿಸಿಟಿ ಕಂಟಿನ್ಯೂ ಆಗ್ತಿರ್ತದ. ಅದ್ರ ಅರ್ಥ ಏನು ಅಂದ್ರ, ಕಲಿಯುವಂತ ಕ್ಷಮತೆ ಇರ್ತದ ಅವ್ರ ಹತ್ರ ಮೆಮೊರಿ ಪವರ್ ಚಲೋ ಇರ್ತದ. ಬ್ರೈನ್ ಏಜ್ ಆಗ್ಲಿಕ್ಕೆ, ಡ್ಯಾಮೇಜ್ ಆಗ್ಲಿಕ್ಕೆ ಕಾರಣ ಏಜ್ ಅಲ್ಲ. ಆಕ್ಚುಲಿ ಏಜ್ ಒಂದ ಅಲ್ಲ, ಏಜು ಒನ್ ಆಫ್ ದ ರೀಸನ್ಸ್ ಇರ್ತದ, ಬಟ್ ಏಜ್ ಒಂದ ಅಲ್ಲ. ಅದಕ್ಕೆ ನಾವು ಡೈಲಿ ಏನ್ ಹೇಳ್ತಿರ್ತೇವ್ ನೋಡ್ರಿ, ನಮ್ಮೊಳಗೆ ಎಲ್ಲರೊಳಗೂ ಐತದ. ಒಂದ್ 45-50 ವರ್ಷ ಆದ್ರ ಸಾಕು, ಒಂದ್ ಹೊಸ ಮೊಬೈಲ್ ಬಂತಂದ್ರ, ಇದ್ ನಂಗೆ ಆಪರೇಟ್ ಮಾಡ್ಲಿಕ್ ಬರಂಗಿಲ್ಲ ಬಿಡು, ನಮ್ಗೆ ಈಗಾಗ್ಲೇ 50 ವರ್ಷ ಆಗಂಗಿಲ್ಲ. ಸಣ್ಣ ಹುಡುಗರಾದ್ರ ಪಟ್ಟಂಗ್ ಕಲಿತಾರೆ, ಇದ್ ನಮ್ಗೆ ಆಗುದಿಲ್ ಬಿಡು ಅಂತ ನಾವು ಅಲ್ಲೇ ರಿಜೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಹೌದಾ? ಹಿಂಗ್ ಆಗಿ ಈ ಹಿರಿಯರಿಗೂ ಇದು ತಲೆಯೊಳಗ್ ಬಂದ್ಬಿಟ್ಟಿರ್ತದ, ನಮ್ಗೆ ಆಗುದಿಲ್ಲ ಅಂತೇಳಿ. ಮತ್ತು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಅದ ತಲೆಯೊಳಗಿರ್ತದ. ಇನ್ ಏಜ್ ಆತು, ಅವರೆಲ್ಲ ಮರಿತಾರ, ಅವ್ರ ಕೈಯಾಗ ಯಾಕ ಕೆಲ್ಸಗಳನ್ನ ಕೊಡ್ಬೇಕು, ಬೇಡ ಅವ್ರು ರೆಸ್ಟ್ ತಗೊಳ್ಳಿ ಅಂತ ಹಿಂಗ ಅಂದು ಅವ್ರು ಫಿಸಿಕಲಿ ಮೆಂಟಲಿ ರಸ್ಟ್ ಹಿಡಿಯೋಂಗ್ ನಾವ ಮಾಡ್ತೀವಿ, ಇನ್ ದ ಫಾರ್ಮ್ ಆಫ್ ಲವ್ ಅಂಡ್ ಅಫೆಕ್ಷನ್. ಇದು ತಪ್ಪು. ಅದಕ್ ನಾವಿಲ್ಲಿ ಸ್ವಲ್ಪ ಇದನ್ನ ಕೂಲಂಕಷವಾಗಿ ನಾವು ರಿಯಲಿ ಅವ್ರನ್ನ ಪ್ರೀತಿ ಮಾಡಾಕತ್ತಿದ್ರ ಹೆಂಗ್ ಕೇರ್ ತಗೋಬೇಕು ಅನ್ನೋದನ್ನ ಗಮನ ಕೊಡ್ಬೇಕು. ಏನು, ನಮಗವ್ರು ಲಾಂಗ್ ಲೈಫ್ ಒಳಗಿರ್ಬೇಕು, ನಮ್ ಹಿರಿಯರ್ ನಮಗ್ ಬೇಕು ಅಂತಂದ್ರ ಅವ್ರೊಳಗ ಯಾವ ಏಜ್ ಒಳಗ ಯಾವ ಪೊಟೆನ್ಶಿಯಾಲಿಟಿ ಇರ್ತದ ಅನ್ನೋದನ್ನ ರಿಕಗ್ನೈಸ್ ಮಾಡ್ಬೇಕು. ನಾ ಹೇಳ್ದಂಗ ಫಿಸಿಕಲಿ ಅವರು ವೀಕ್ ಆಗ್ತಿರ್ತಾರ, ಅವರಲ್ಲಿ ಸಪ್ತಧಾತುಗಳು ವೀಕ್ ಆಗಿರ್ತಾವು. ಹಿಂಗಾಗಿ ಅವ್ರಿಗೆ ಫಿಸಿಕಲ್ ವರ್ಕ್ ಅನ್ನ ಹಿತಮಿತವಾಗಿ ಕೊಡ್ಬೇಕು. ಅದೆಲ್ಲ ಬಿಟ್ಟು ಮನಿ ಕೆಲಸ ಎಲ್ಲ ಮಾಡಂತ ಹಚ್ಚೋದು ಅದಲ್ಲ. ಹಿತಮಿತವಾಗಿ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಎನ್ಕರೇಜ್ ಮಾಡಬೇಕು. ಯೋಗ ಇಂಥವನ್ ಮಾಡ್ಬೇಕು, ವಾಕಿಂಗ್ ಅನ್ನ ಎನ್ಕರೇಜ್ ಮಾಡ್ಬೇಕು. ದಟ್ ಈಸ್ ಒನ್ ಪಾರ್ಟ್. ಅಲ್ಲಿ ನಾವು ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅವ್ರಿಗೆ ಎಷ್ಟ್ ಆಗ್ತದೋ ಅಷ್ಟು ಖುಷಿಯಿಂದ ಮಾಡ್ಲಿ. ಬಟ್ ಮೆಂಟಲ್ ವರ್ಕ್ ಅಂತ ಬಂದಾಗ ಮೇನ್ ಥಿಂಗ್ ಅವರ ಪೊಟೆನ್ಶಿಯಾಲಿಟಿ ಚಲೋ ಇರ್ತದ. ಆಕ್ಚುಲಿ ಎಸ್ಪೆಷಲಿ ನಾವ್ ಏನೋ ಒಂದ್ ಹೊಸ ಸಬ್ಜೆಕ್ಟ್ ಅನ್ನ ಕಲಿತಿರ್ಬೇಕಂದ್ರ, ಯಂಗ್ಸ್ಟರ್ಸ್ ಯಾವಾಗ ಕಲಿತೀವಿ ಹೇಳ್ರಿ ನೋಡ್ರಿ, ನಾವ್ ಏನೋ ಒಂದ್ ಕಲಿಬೇಕಾದ್ರ ಅದ್ರ ಅವಶ್ಯಕತೆ ಇರ್ಬೇಕು ನಮಗ, ಅಥವಾ ಅದು ಪ್ರೆಷರ್ ಬರ್ಬೇಕು, ಅದನ್ನ ಕಲ್ತ್ರ ನನಗ್ ಜಾಬ್ ಸಿಗ್ತದ ಅಂತ ಇರ್ತದ, ಇಲ್ಲ ಅದ್ ಕಲ್ತ್ರ ನಮ್ಮ ಜಾಬ್ ನ ಸ್ಯಾಲ್ರಿ ಹೈಕ್ ಆಗ್ತದ. ಹಿಂಗ ಏನೋ ಒಂದು ಪ್ರೆಷರ್ ಬಂದಾಗ ನಾವು ಕಲಿತಿರ್ತೇವಿ. ಅಂದ್ರೆ ವಿತ್ ಪ್ರೆಷರ್ ವಿ ಲರ್ನ್ ಸಮಥಿಂಗ್ ನ್ಯೂ. ಆದ್ರ ಅದೇ ಆ ಏಜ್ ಒಳಗ 70+ ಒಳಗ ಅವ್ರಿಗೆ ಯಾವ್ದೇ ರೀತಿ ಪ್ರೆಷರ್ ಇರಂಗಿಲ್ಲ. ಆ ಟೈಮ್ ಅವ್ರ ಬ್ರೈನ್ ಸರಿಯಾಗಿ ಉಸಿರಾಡ್ತಿರ್ತದ, ಅವರು ಆರಾಮಾಗಿ, ಆಮೇಲೆ ಟೈಮ್ ಬೌಂಡಿಂಗ್ ಇರಂಗಿಲ್ಲ, ಆರಾಮಾಗಿ ಕಲಿಬಹುದು. ಅವರ ನ್ಯೂರೋಪ್ಲಾಸ್ಟಿಸಿಟಿನೂ ಕೂಡ ಬಹಳ ಚಲೋ ಇರ್ತದ. ಸೊ ಈ ಅರಿವನ್ನ ಅವ್ರಿಗೆ ನೀವು ಗೊತ್ತು ಮಾಡಿಕೊಡ್ಬೇಕು. ಜೊತೆಗೆ ಮನೆಯೊಳಗಿರುವಂತ ಯಂಗ್ಸ್ಟರ್ಸ್ಗೂ ಇದು ಗೊತ್ತಿರ್ಬೇಕು. ಅವಾಗ ಅವ್ರಿಗೆ ನಾವು ಎನ್ಕರೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಬೇಕಿದ್ರೆ ಟೆಸ್ಟ್ ಮಾಡಿ ನೋಡ್ರಿ, 70+ ಇರುವಂತವ್ರನ್ನ ಮತ್ತು ಒಂದು 30+ ಇರುವಂತವ್ರನ್ನ ಇಬ್ಬರನ್ನೂ ಸೇರಿಸಿ ನೀವು ಕುತ್ಕೊಂಡು ಏನೋ ಒಂದು ಮೊಬೈಲ್ ಆಪರೇಷನ್ ಕಲಿಸ್ರಿ, ಅಥವಾ ಕಂಪ್ಯೂಟರ್ ಆಪರೇಷನ್ ಅವ್ರಿಗೆ ನೀವು ಕಲಿಸ್ಕೊಟ್ರೆ, ಏಜ್ ಆದಂತವ್ರು 70+ ಇದ್ದವರು ತಮ್ಮ ಮೆದುಳಿಗೆ ನಾನ್ ಏಜ್ ಆಗಿ ನನ್ ಕಡೆಯಿಂದ ಕಲೀಲಿಕ್ಕೆ ಆಗಂಗಿಲ್ಲ, ಇನ್ನು ಇಂಥ ಮೆಸೇಜ್ ಅನ್ನ ಹೇಳಲಾರ್ದೆ ಎಸ್ ಐ ಕ್ಯಾನ್ ಲರ್ನ್ ಅಂತ ಅವ್ರು ಕುಂತ್ರೆ, ಆರಾಮಾಗಿ 30 ವರ್ಷದ ವ್ಯಕ್ತಿ ಹೆಂಗ್ ಕಲಿತಾನಲ್ಲ, ಇನ್ನು ಅದಕ್ಕಿಂತ ಪರ್ಫೆಕ್ಟ್ ಕಲಿತಾರ ಅವ್ರು. ಯಾಕಂದ್ರೆ ಅವ್ರ ಹತ್ರ ಪೇಶನ್ಸ್ ಇರ್ತದ, ಸಮಾಧಾನ ಗುಣ ಇರ್ತೈತಿ, ನೀಟಾಗಿ ಆರ್ಗನೈಸ್ ಆಗಿ ಕಲಿತಾರ ಅವ್ರು. ಇನ್ನು ಗಡ್ಬಡಿ ಮಾಡ್ಕೊಳ್ಳೋ ಎಲ್ಲ ನಾವರಿ ಇನ್ನು ಎಲ್ಲಾ ಸಮಸ್ಯೆ ಮಾಡ್ಕೊಂಡ್ಬಿಡ್ತೇವೆ ಆಕ್ಚುಲಿ. ಅದಕ್ಕ ಆ
ಗುಣ, ಆ ಬ್ರೈನಿನ ಗುಣ ಗೊತ್ತಿತ್ತು ಅಂದ್ರ ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋದು ನಮ್ಮ ಯಂಗ್ಸ್ಟರ್ಸ್ ಗೊತ್ತಿರ್ಬೇಕು. ನಾನ್ ಎಲ್ಲಿ ಹೆಚ್ಚಿಗೆ ರೆಕಮೆಂಡ್ ಮಾಡ್ತೀನಿ ಅಂದ್ರ, ನಾ ಯೂಶುವಲಿ ಮಾರ್ಕೆಟ್ನಾಗ ಹೋದಾಗ ಒಂದು ವಿಷಯ ಅಬ್ಸರ್ವ್ ಮಾಡ್ತೀನಿ. ಕೆಲವೊಂದ್ ದೊಡ್ಡ ದೊಡ್ಡ ಕಿರಾಣಾ ಶಾಪ್ ಒಳಗ ಈ ಗಲ್ಲಾಪೆಟ್ಟಿಗೆ ಮುಂದ ಅಂದ್ರೆ ಕೌಂಟರ್ ಇರ್ತದಲ್ಲ, ಆ ಕೌಂಟರ್ಗೆ ಏಜ್ ಆದವ್ರನ್ನ, ಅವ್ರ ಮನಿ ಹಿರಿಯರ್ನ ಕೂಡ್ಸಿರ್ತಾರ ಅವ್ರು, ಹೌದಾ. ಆಮೇಲೆ ಯಂಗ್ಸ್ಟರ್ಸು ಅಂಗಡಿ ಒಳಗೆಲ್ಲ ಓಡಾಡಿ ಕೆಲಸ ಮಾಡ್ತಿರ್ತಾರೆ. ನೋಡಿರಿ, ಇದ್ರ ಹಿಂದಿರೋ ಲಾಜಿಕ್ ಏನಪ್ಪಾ ಅಂತಂದ್ರ ಇಟ್ ಇಸ್ ಮೈ ಇಂಟರ್ಪ್ರಿಟೇಷನ್. ಏನಾಗ್ತದ, ಆ ಟೈಪ್ ನೀವು ಮನಿ ಮ್ಯಾಟರ್ಸ್ ಒಳಗ ದುಡ್ಡು ಬರ್ತಿರ್ತದ, ಅದನ್ನ ಕೌಂಟ್ ಮಾಡ್ತಿರ್ತಾರ, ಅದನ್ನ ಕೊಡೋದು ಮಾಡೋದು. ಆ ಮನಿ ಮ್ಯಾಟರ್ಸ್ ಒಳಗ ನೀವು ಹಿರಿಯರನ್ನ ಇನ್ವಾಲ್ವ್ ಮಾಡಿದ್ರಿ ಅಂದ್ರ, ಹೆಣ್ಮಕ್ಳು ಇರ್ಬೋದು ಗಂಡಸರು ಇರ್ಬೋದು, ಅದ್ರೊಳಗೆ ನೀವು ಇನ್ವಾಲ್ವ್ ಮಾಡಿದ್ರಿ ಅಂದ್ರ ಅಲ್ಲಿ ಬ್ರೈನಿನ ವಿವಿಧ ಭಾಗಗಳು, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬ್ರೈನ್ ಇನ್ವಾಲ್ವ್ ಆಗ್ತದೆ, ಆಕ್ಟಿವೇಟ್ ಆಗ್ತೈತಿ. ಅಲ್ಲಿ ನ್ಯೂರಲ್ ಪಾತ್ವೇಜ್ ಸರಿಯಾಗಿ ನೆಟ್ವರ್ಕಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾವು, ಒಳ್ಳೆ ನ್ಯೂರೋಪ್ಲಾಸ್ಟಿಸಿಟಿ ಆಗ್ತದ. ಅಂಡ್ ಇಂಟರ್ನಲಿ ದೇ ಸ್ಟಾರ್ಟ್ ಫೀಲಿಂಗ್ ರೆಸ್ಪೆಕ್ಟೆಡ್. ಅವ್ರಿಗೊಂಥರ ರೆಸ್ಪಾನ್ಸಿಬಿಲಿಟಿ ಫೀಲ್ ಆಗ್ತದ. ಯಾವ ಮನುಷ್ಯನಿಗೆ ಅದ್ರ ಕೈಯ ದುಡ್ಡು ಬಂತು ಅಂದ್ರೆ ಅದೊಂದು ಎನರ್ಜಿ ಫೀಲ್ ಆಗ್ತದೆ. ದಿಸ್ ಇಸ್ 100% ಟ್ರೂತ್. ಓಕೆ, ಅದಕ್ಕ ಮನೆಯೊಳಗ ಇರುವಂತವ್ರನ್ನ ಹೆಣ್ಮಕ್ಳಾಗ್ಲಿ ಗಂಡಸರಿಗಾಗ್ಲಿ, ಈಗ ನೀವು ಅನ್ಬಹುದು ಏಜ್ ಆದಂತ ತಾಯಿ 60-65 ವರ್ಷ ಇರ್ತಾರ್ರಿ, 70 ವರ್ಷ ಇರ್ತಾರ, ಅವ್ರನ್ನೆಲ್ಲ ನಾವು ಕೇರ್ ಮಾಡ್ತೀವಲ್ಲ, ನಾವ್ಯಾಕೆ ಅವ್ರನ್ನ ಮನಿ ವಿಷಯದೊಳಗ, ದುಡ್ಡಿನ ವಿಷಯದೊಳಗ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ. ಇಲ್ಲ, ಅವ್ರಿಗೊಂದು ಸೆಲ್ಫ್ ರೆಸ್ಪೆಕ್ಟ್ ಫೀಲ್ ಆಗ್ಬೇಕಾದ್ರ, ಅವ್ರಿಗೊಂಥರ ರೆಸ್ಪಾನ್ಸಿಬಲ್ ಫೀಲ್ ಆಗ್ಬೇಕಾದ್ರ ನೀವು ಮನಿ ಮ್ಯಾಟರ್ಸ್ ಒಳಗ ಅಪ್ಪ ಅಮ್ಮನ ಇನ್ವಾಲ್ವ್ ಮಾಡ್ಕೊಳ್ಳೇಬೇಕು. ಅವಾಗ ಆಟೋಮೆಟಿಕ್ ದೇ ಫೀಲ್ ವೆರಿ ವರ್ತ್ ಅನಿಸ್ತದ. ಸೆಕೆಂಡ್ ಥಿಂಗು, ಅವ್ರ ಏನಾದ್ರು ದುಡ್ದಿದ್ದಿತ್ತಂದ್ರ ಅವ್ರ ಅಮೌಂಟ್ ಅನ್ನ ಅವ್ರ ಹೆಸರನ್ನ ಇಟ್ಟಾಗ ದೇ ಫೀಲ್ ವೆರಿ ಹ್ಯಾಪಿ ಅಂಡ್ ಸೆಕ್ಯೂರ್ಡ್. ಅಂಡ್ ನೋ ಡೌಟ್ ಕ್ರಿಟಿಕಲ್ ಸಿಚುವೇಶನ್ಸ್ ಒಳಗ ನೀವ ಅವ್ರನ್ನ ಕೇರ್ ಮಾಡ್ತಿರ್ತೀರಿ, ಎಲ್ಲಾ ನೀವ ತೋರಿಸಿದ್ರು ಕೂಡ ಮನುಷ್ಯನಿಗೆ ಅವ್ರ ಹೆಸರಿಂದ ದುಡ್ಡು ಐತಿ, ಏನೋ ನಮ್ ಹತ್ರ ಇಷ್ಟು ದುಡ್ಡು ಐತಿ ಅನ್ನೋ ಫೀಲಿಂಗ್ ಅವ್ರಿಗೊಂದ್ ರೀತಿ ಸೆಕ್ಯೂರಿಟಿ ಕೊಡ್ತದ, ಒಂದು ರೆಸ್ಪೆಕ್ಟ್ ಅನ್ನ ಕೊಡ್ತದ. ಇನ್ನು ಒಂದ್ ವೇಳೆ ಅವ್ರು ದುಡಿತಿರ್ಲಿಲ್ಲಪ್ಪ, ಯಾವ್ದೇ ಕಾರಣದಿಂದ ಅಪ್ಪ ಅಮ್ಮ ದುಡಿತಾ ಇರ್ಲಿಲ್ಲ, ಮಕ್ಕಳೇ ದುಡಿತಿದ್ರು ಅಂದ್ರೆ ಅಂತ ಟೈಮ್ ಒಳಗ ಸ್ವಲ್ಪ ಇದನ್ನ ಅರಿವು ಮಾಡ್ಕೊಂಡು ಅವರಿಗೆ ಆ ಫೀಲಿಂಗ್ ಬರೋ ತರ ನೀವು ನೋಡ್ಕೋಬೇಕಾಗ್ತದೆ. ಉದಾಹರಣೆಗೆ ಎಷ್ಟೋ ಮಂದಿ ನೋಡಿ ನಾನು, ಮಕ್ಕಳು ತಮ್ಮ ಸ್ಯಾಲ್ರಿ ತಗೊಂಡ್ ಬಂದು ತಾಯಿ ಕೈಯಾಗ ಕೊಡ್ತಾರ, ತಂದೆ ಕೈಯಾಗ ಕೊಡ್ತಾರ, ಅವ್ರ ಅದನ್ನ ಕೌಂಟ್ ಮಾಡ್ತಾರ, ಆಮೇಲೆ ಅವರೇ ಅದನ್ನ ಕಪಾಟ್ ಒಳಗೆ ಇಡ್ತಿರ್ತಾರ. ಸೊ ಇದು ಏನ್ ಕೊಡ್ತದಂದ್ರ ನಮ್ ಮನಿಯೊಳಗ ನಮಗ ಒಂಥರ ಏನೋ ರೆಸ್ಪೆಕ್ಟ್ ಐತಿ, ಇವನ್ ನಾವು ಕೂಡ ಯೂಸ್ಫುಲ್ ಅದೀವಿ, ನಾವು ವರ್ತ್ ಅದೀವಿ ಅನ್ನೋ ಫೀಲಿಂಗ್ ಅವ್ರಿಗೆ ಬರುವಂಗ ಮಾಡ್ತಾರೆ. ಜೊತೆಗೆ ಒಂದು ಸ್ಮಾಲ್ ಟಿಪ್, ಆಕ್ಚುಲಿ ಇದನ್ನ ರೈಟ್ ಸ್ಪಿರಿಟ್ ಒಳಗ್ ತಗೊಳ್ತೀರಿ ಅಂತ ಹೇಳ್ತೀನಿ ನಾನು. ಮೋಸ್ಟ್ ಆಫ್ ದ ಟೈಮ್ಸ್ ಏನ್ ಮಾಡ್ಬಿಡ್ತೀವಿ ಗೊತ್ತಾ, ನಾವ್ ನಿಮ್ಮನ್ನ ಕರ್ಕೊಂಡ್ ಹೋಗ್ತೀವಿ, ನಾವೇ ನಿಮ್ಮನ್ನ ಕರ್ಕೊಂಡ್ ಬರ್ತೀವಿ, ನಿಮ್ ಕಡೆ ಯಾಕೆ ದುಡ್ಡು ಇರ್ಬೇಕು ಅಂತ ಹೇಳಿ ಎಲ್ಡರ್ಲಿ ಪೀಪಲ್ ಕೈ ದುಡ್ಡು ಕೊಡುದಿಲ್ಲ ಬಹಳ ಮಂದಿ. ಬಟ್ ಹಂಗಲ್ಲ, ಈಗ ಎಲ್ಲೋ ಒಂದ್ ಏಜ್ ಆದ್ಮೇಲೆ ಅವ್ರಿಗೆ ಖರ್ಚು ಇರ್ತಾವ್ರಿ, ಏನೋ ಇರ್ತಾವ್ ಖರ್ಚು, ಅವ್ನೆಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದು ದೇವಸ್ಥಾನಕ್ಕೆ ಹೋದ್ರೆ ಒಂದ್ 50 ರೂಪಾಯಿ ಹುಂಡಿಗೆ ಹಾಕೋದಂತ ಇರ್ತದೆ. ಯಾರ್ದೋ ಮನಿ ಒಳಗ್ ಹೋದ್ರೆ ಸಣ್ಣ ಮಕ್ಳು ಇದ್ವು ಅಂದ್ರೆ ಅವ್ರ ಕೈಯಾಗ ಒಂದ್ 100 ರೂಪಾಯಿ ಕೊಡೋದಂತ ಇರ್ತದೆ. ಯಾವ್ದೋ ಒಂದ್ ಸಣ್ಣ ಫಂಕ್ಷನ್ ಹೋದ್ರಲ್ಲಿ ಒಂದ್ ಗಿಫ್ಟ್ ಕೊಡೋದಂತ ಇರ್ತದೆ. ಹಿಂಗ ಅವ್ರದೇ ಆದಂತ ಒಂದು ಸ್ಮಾಲ್ ಖರ್ಚುಗಳಿರ್ತಾವ. ಅದನ್ನ ಅವರು ಸ್ವಂತ ಒಂದು ಫ್ರೀಡಮ್ ಇಂದ, ಸ್ವತಂತ್ರತೆಯಿಂದ ಅವ್ರು ಖರ್ಚು ಮಾಡ್ಕೊಳ್ಳಿಕ್ಕೆ ಬರುವಂಗ ಎವ್ರಿ ಮಂತ್ ಅವ್ರ ಕೈ ಒಳಗ ಸಮ್ ಅಮೌಂಟ್ ಅನ್ನ ಕೊಡ್ಬೇಕಾಗ್ತದೆ. ಇದರಿಂದ ಅವ್ರಿಗೆ ಅದು ಒಂದ್ ರೀತಿ ವೈಟಮಿನ್ ಎಂ ಇದ್ದಂಗ ಮನಿ ಅಂದ್ರೆ. ಅದು ಕೂಡ ಅವ್ರಿಗೆ ಒಂದು ಡ್ರೈವಿಂಗ್ ಫೋರ್ಸ್ ಆಗ್ತದೆ ಬದುಕಲಿಕ್ಕೆ. ಪ್ರತಿ ಸರಿನೂ ಎಲ್ಲರ ಹೋದಾಗ ಒಂದ್ 10 ರೂಪಾಯಿ 20 ರೂಪಾಯಿಗೂ ಮಗನ ಕೈ ಅಥವಾ ಮಗಳಿಗೆ ಕೈ ಒಡ್ಡುವಂತ ಪರಿಸ್ಥಿತಿನ ದಯವಿಟ್ಟು ತರೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, ಇನ್ನು ಇದನ್ನೆಲ್ಲದನ್ನು ಜೊತೆಗೆ ನಾವ್ ಇನ್ನೂ ಎಲ್ಲಿ ಇನ್ವಾಲ್ವ್ ಮಾಡ್ಕೋಬಹುದು ಅಂದ್ರೆ, ಮನೆಯೊಳಗೆ ಸಣ್ಣ ಮಕ್ಳು ಇರ್ತಾವು, ಅಂತ ಟೈಮ್ ಒಳಗಡೆ ಎಲ್ಡರ್ಲಿ ಪೀಪಲ್ ಇದ್ರಂದ್ರೆ ಅವರು ಆ ಮಕ್ಕಳನ್ನ ನೋಡ್ಕೊಳ್ಳುವಂತದ್ದು, ಗಾರ್ಡ್ ಮಾಡುವಂತ ಕೆಲಸವನ್ನು ಕೊಟ್ಟಾಗ ಅಗೇನ್ ಬ್ರೈನ್ ಫುಲ್ ಆಗಿ ಆಕ್ಟಿವ್ ಆಗ್ತದೆ. ಓಕೆ, ಫ್ರಂಟಲ್ ಕಾರ್ಟೆಕ್ಸ್ ಏನಿರ್ತದಲ್ಲ ಅದು ಫುಲ್ ಆಕ್ಟಿವ್ ಆಗಿ ವಿವೇಚನೆಯಿಂದ ಮಕ್ಕಳೆಲ್ಲಿ ಹೋಗ್ತಾವ ಏನು, ಆಮೇಲೆ ಅವ್ರ ಲಿಂಬಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗೋದ್ರಿಂದ ಒಂದೊಂಥರ ಫೈಟ್ ಅಂಡ್ ಫ್ಲೈಟ್ ಮೂಡ್ನಾಗ ಇರ್ತಾರ, ಮಕ್ಕಳನ್ನ ಕಾಪಾಡ್ತಿರ್ತಾರ. ಸೊ ಹಿರಿಯರಿದ್ ಮನಿ ಒಳಗ ಸಣ್ಣ ಮಕ್ಕಳು ಯಾವಾಗ್ಲೂ ಭದ್ರವಾಗಿ ಇರ್ತಾರ. ಅದಕ್ಕ PF ಏನಿರ್ತಲ್ಲ, ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅನ್ನ ಸರಿಯಾಗಿ ಯೂಸ್ ಮಾಡ್ಕೋಬೇಕು. ಅದ್ ಯಾರ ಹತ್ರ ಇರ್ತದ, ಹಿರಿಯರೊಳಗೆ ಆಕ್ಟಿವೇಟೆಡ್ ಇರ್ತದ, ಅದನ್ನ ಯೂಸ್ ಮಾಡ್ಕೋಬೇಕು ಅಂದ್ರೆ ನಾವು ಈ ರೀತಿ ಹಿರಿಯರನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಇನ್ನು ಮುಂದೆ ಅವ್ರಿಗೆ ಹೊಸ ಕಲೀಲಿಕ್ಕೆ ಏನಾದ್ರೂ ಒಂದು ಮೊಬೈಲ್ ಆಪರೇಷನ್ ಇರ್ಬೋದು, ಅಥವಾ ಬ್ಯಾಂಕ್ ವ್ಯವಹಾರಗಳು ಇರ್ಬೋದು, ಅಥವಾ ಆನ್ಲೈನ್ ಪೇಮೆಂಟ್ಸ್ ಹೆಂಗ್ ಮಾಡೋದು ಅಂತ ಇರ್ಬೋದು. ಇವೆಲ್ಲ ಅಯ್ಯೋ ಯಂಗ್ಸ್ಟರ್ಸ್ಗೆ ಬರಂಗಿಲ್ರಿ, ಭಯಂಕರ ಕಾಂಪ್ಲಿಕೇಟೆಡ್ ಇರ್ತದ, ಹಿರಿಯರಿಗೆ ಹೆಂಗ್ ಬರ್ತದ ಅಂತ ನಿಮಗ್ ಅನಿಸ್ಬೋದು. ಒಂದ್ಸರಿ ಚೆಕ್ ಮಾಡಿ ನೋಡ್ರಿ.
ಅವ್ರು ಕರೆಕ್ಟ್ ಆಗಿ ಮನಸ್ಸಿಟ್ಟು ನನಗೆ ಏಜ್ ಆಗ್ಯದ ಅನ್ನೋದನ್ನ ತಲೆಯಾಗಿಂದ ಬಿಟ್ಟು ಕಲ್ತ್ರು ಅಂದ್ರ ಸಣ್ಣವ್ರಕ್ಕಿಂತ ಪರ್ಫೆಕ್ಟ್ ಆಗಿ ಬಹಳ ನೀಟ್ ಆಗಿ ಕಲಿತಾರ. ಅದಕ್ಕೋಸ್ಕರನ ಸಮ್ ಪೀಪಲ್ 80s ಅಂಡ್ 90s ಗೆ ಅವ್ರಿಗೆ ಸೂಪರ್ ಏಜರ್ಸ್ ಅಂತ ಹೇಳ್ತಾರೆ. ದೇ ಕ್ಯಾನ್ ಗಿವ್ ಗುಡ್ ಟಕ್ಕರ್ ಟು ಯಂಗ್ಸ್ಟರ್ಸ್. ಯಾಕಂದ್ರೆ ಆ ಟೈಮ್ ಒಳಗಡೆ ನ್ಯೂರೋಪ್ಲಾಸ್ಟಿಸಿಟಿನೂ ಸ್ಟ್ರಾಂಗ್ ಇರ್ತದೆ. ಸಮ್ ಅಮೌಂಟ್ ಅವ್ರಿಗೆ ಏನಾಗ್ತದ, ಒಂದು ಮೆಮರಿ ಪ್ರೊಸೆಸಿಂಗ್ ಸ್ಪೀಡ್ ಕಡಿಮೆ ಆಗ್ಬೋದು, ಅಥವಾ ರೀಕಾಲಿಂಗ್ ಸ್ಪೀಡ್ ಕಡಿಮೆ ಆಗ್ಬೋದು, ಶಾರ್ಟ್ ಟರ್ಮ್ ಮೆಮರಿ ಅವರಿಗೆ ಕಡಿಮೆ ಆಗಿರ್ಬೋದು. ಬಟ್ ಇದು ಬಿಟ್ರೆ ಬೇರೆ ಎಲ್ಲವೂ ಬಹಳ ಸ್ಟ್ರಾಂಗ್ ಆಗಿರ್ತಾರೆ. ಆ ಮೈಂಡ್ ಅನ್ನ ಇನ್ನೂ ಹೆಲ್ದಿಯಾಗಿ ಇಟ್ಕೋಬೇಕು ಅಂದ್ರೆ ಅದು ನಮ್ ಕೈಯೊಳಗಿರ್ತದೆ. ನಾವ್ ಅದಕ್ಕೆ ಕೊಡ್ಬೇಕ್ರಿ. ಮುಂದಿನ ವಿಚಾರವನ್ನ ಮಾಡುವಂತ ಚಿಂತನಾ ವಿಷಯಗಳನ್ನ ನಾವು ಕೊಟ್ವಿ ಅಂತಂದ್ರೆ ಅದು ಮುಂದಿನ ವಿಚಾರ ಮಾಡ್ತೀವಿ. ಮನ್ಸಿನ ಕೆಲಸ ಏನು, ಅದು ಮುಂದಾದ್ರೂ ಹರಿತಿರ್ತದ, ಇಲ್ಲ ಹಿಂದಾದ್ರೂ ಹರಿತಿರ್ತದ. ನಾವು ಮುಂದ್ ಮಾಡುವಂತ ವಿಷಯಗಳನ್ನ, ಏನೋ ಇಂಥದೊಂದು ಬಿಸ್ನೆಸ್ ಮಾಡ್ಲಿಕ್ಕತ್ತೀವಿ, ಸೊ ಅದ್ರೊಳಗ ನೀನು ಬಾ, ಮುಂದ್ ಹೆಂಗ್ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು, ಹಿಂಗ. ಅಥವಾ ಮನಿಯೊಳಗೆ ಏನೋ ಒಂದು ಯಾವ್ದೋ ಒಂದು ಫಂಕ್ಷನ್ ಮಾಡ್ತಿರ್ತೀವಿ ಅನ್ಕೊಳ್ರಿ. ಆ ಟೈಮ್ ಒಳಗಡೆ ಮನಿಯೊಳಗಿರೋ ಹಿರಿಯರ್ನ ಮುಂದ್ ಕುಡಿಸ್ಕೊಂಡು ಯಾರ್ಯಾರನ್ನ ಕರಿಬೇಕು, ಎಷ್ಟ್ ಖರ್ಚಾಗ್ಬೋದು, ಏನೇನ್ ಅಡಿಗೆ ಮಾಡಿಸ್ಬೇಕು, ಇಂಥವ್ನೆಲ್ಲಾ ಹೇಳಿದಾಗ ಮೈಂಡ್ ನಾಳೆ ಹಿಂಗ್ ಮಾಡೋಣ ಅಂತ ಹೇಳಿ ಮುಂದಿನ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡ್ತದ. ನಾವ್ ಅದೆಲ್ಲಾ ಬಿಟ್ಟು ನೀನ್ ಗೊತ್ತಾಗಲ್ಲ, ನೀ ರೆಸ್ಟ್ ತಗೋ, ನಾವೇನ್ ಮಾಡ್ತೀವಿ ಅಂತ ನಾವ್ ಬಿಟ್ಬಿಟ್ಟಿವಿ ಅಂದ್ರ ಆಟೋಮೆಟಿಕಲಿ ಅವ್ರ ಮನಸ್ಸು ಮುಂದ್ ಹರಿಲಿಕ್ಕೆ ಆಗ್ಲಾರ್ದ ಹಿಂದಕ್ ಹೋಗ್ತದ. ನೋಡಿರಿ, ಎಷ್ಟೋ ಸರ ಹಳ್ಳಿ ಒಳಗಡೆ ಕಟ್ಟಿ ಮೇಲೆ ಕೂತಿರ್ತಾರಲ್ಲ ಏಜ್ ಆದವ್ರು, ಅವ್ರ ಮುಂದ್ ಹೋಗಿ ಕುಂದ್ರಿ ನೀವು, ಅವ್ರು ಶುರು ಮಾಡ್ತಾರ ನೋಡ್ರಿ. ಹಿಂದಿಂದ ಒಂದು 50 ವರ್ಷದ ಹಿಂದಿಂದು, ನಾ ಗಂಡನ ಮನೆ ಬಂದ ಹಂಗಾಗಿತ್ತು, ಹಿಂಗಾಗಿತ್ತು, ನಮ್ಮ ಮತ್ತೆ ಹಂಗ್ ಮಾಡಿದ್ ಯಾಕ ಅದು ಅವ್ರ ತಪ್ಪಲ್ಲ, ಹಿಂದ್ ಹೋಗ್ತದ ಮನಸ್ಸು. ಒಂದು ಮುಂದಕ್ ಹೋಗ್ಬೇಕು, ಇಲ್ಲ ಹಿಂದಕ್ ಬರ್ಬೇಕು. ನೀವು ಮುಂದಕ್ ಹೋಗ್ಬೇಕು ಅಂದ್ರೆ ಅಂತ ವಿಷಯಗಳನ್ನ ಕೊಡ್ಬೇಕು. ಹಿಂದಕ್ ಬರೋದು ಈಸಿ, ತಾನ ಬಂದ್ಬಿಡ್ತದೆ. ಯಾಕಂದ್ರೆ ಲಾಟ್ ಆಫ್ ಸ್ಟಫ್ ಇದ್ದೇ ಇರ್ತದ ಬ್ರೈನ್ ಒಳಗ, ಅದ್ರ ಕಡೆ ವಿಚಾರ ಮಾಡ್ತದ. ಹಿಂದಕ್ ಹೋದಂಗೆಲ್ಲ ಬ್ರೈನ್ ಒಳಗ ಡಿಜನರೇಷನ್ ಫಾಸ್ಟ್ ಆಗ್ತದ. ನಮ್ಗ ಸ್ಟೇಬಲ್ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು ಬ್ರೈನ್ ಅಂದ್ರೆ ನಾವು ಮುಂದಿರುವಂತ ಚಿಂತನಾ ವಿಷಯಗಳನ್ನ ಕೊಡಬೇಕು. ಅದಕ್ಕೆ ಜನರಿಗೆ ನಾವು ಏಜ್ ಆದಂತವ್ರಿಗೆ ಲರ್ನಿಂಗ್ ಮಾಡ್ಲಿಕ್ಕೆ ಹೊಸ ಐಟಮ್ಸ್, ಮನಿಯೊಳಗ ಇಂಡೋರ್ ಗೇಮ್ಸ್, ಚೆಸ್, ಕೇರಮ್ ಇಂಥವನ್ನೆಲ್ಲ ಆಟ ಆಡ್ಲಿಕ್ಕೆ, ಇಲ್ಲ ಚಕ್ಕ ಅಂತ ತಿಳ್ಕೊಂಡು ಹಳ್ಳಿ ಒಳಗ ಸಾದಾ ಮನಿಯೊಳಗ ಆಟ ಆಡ್ತಾರ ಅಂತವು, ಕಾರ್ಡ್ಸ್ ಆಡ್ಲಿಕ್ಕೆ, ಇಂಥವನ್ನೆಲ್ಲ ಕುಡಿಸ್ಕೊಂಡು ಆಟ ಆಡ್ಬೇಕು. ಅವಾಗ ಬ್ರೈನ್ ಆಕ್ಟಿವ್ ಆಗಿ ಇರ್ತದೆ, ಯಾವಾಗ್ಲೂ ಬ್ರೈನ್ ಆಕ್ಟಿವ್ ಆಗಿರ್ತದೆ. ಮೇನ್ ಥಿಂಗ್ ಅವ್ರಿಗೆ ಫ್ಯಾಮಿಲಿ ಮ್ಯಾಟರ್ಸ್ ಒಳಗ ನಾವು ಇನ್ವಾಲ್ವ್ ಮಾಡ್ಕೋಬೇಕಾಗಿದ್ದು ಬಹಳ ಏನೋ ಪರಮ ಕರ್ತವ್ಯ ಅಂತ ನನಗ ಅನಿಸ್ತದ. ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಯಾಕೆ ಹೇಳ್ತೀನಿ ಅಂದ್ರ, ಈವನ್ ನಿಮ್ಗ ಪ್ರಕೃತಿ ಅನುಸಾರವಾಗಿನೂ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಯಾವ್ದೋ ಒಂದು ಕಂಪನಿ ಅಂತ ತಗೊಳ್ರಿ, ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಅಂತ ತಗೊಳ್ರಿ, ಒಂದು ಫ್ಯಾಮಿಲಿ ಅಂತ ತಗೊಳ್ರಿ, ಅಲ್ಲಿ 3 ಟೈಪ್ ಜನ ಬೇಕು. ಒಂದು ಬೋರ್ಡ್ ಮೆಂಬರ್ಸ್, ಅಂದ್ರೆ ಡಿಸ್ಕಸ್ ಮಾಡ್ಬೇಕು, ಹಿಂಗ್ ಮಾಡಿದ್ರೆ ಹೆಂಗ, ಹಿಂಗ್ ಮಾಡಿದ್ರೆ ಹೆಂಗ, ಹಿಂಗೆಲ್ಲಾ ವಿಚಾರ ಮಾಡ್ಬೇಕಾದ್ರೆ ಅನುಭವ ಬಾಳ ಬೇಕು. ಸೊ ಅಲ್ಲೆಲ್ಲ ಎಲ್ಡರ್ಲಿ ಪೀಪಲ್ ಇರ್ಬೇಕು. ಹೌದಾ? ಏನೋ ಮಾಡಿ ಒಂದು ಡಿಸಿಷನ್ಸ್ ತಗೊಂತಾರ, ಅವ್ನು ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತಂದ್ರ ಸ್ಟ್ರಾಂಗ್ ಮೈಂಡೆಡ್ ಎಕ್ಸಿಕ್ಯೂಟಿವ್ ಮೈಂಡ್ ಇರುವಂತವ್ರು, ಪಿತ್ತ ಪ್ರಕೃತಿ ಇರೋರು, ಯಂಗ್ಸ್ಟರ್ಸ್, ಮಿಡಲ್ ಏಜ್ ನವರು ಇರ್ಬೇಕು. ಇನ್ನ ಮಾಡಿದಂತ ಎಕ್ಸಿಕ್ಯೂಟ್ ಮಾಡಿದಂತಹ ರೂಲ್ಸ್ ಅನ್ನ ಫಾಲೋ ಮಾಡ್ಲಿಕ್ಕೆ ಸ್ಟೇಬಲ್ ಆಗಿ ಹೇಳಿದ್ದನ್ನ ಮಾಡ್ಕೊಂಡು ಹೋಗುವಂತ ಕಫ ಪ್ರಕೃತಿಯವರು ಇರ್ಬೇಕು. ಹಿಂಗಿದ್ದಾಗ ಒಂದ್ ಕಂಪನಿ ನಡೀತದ. ಬೋರ್ಡ್ ಮೆಂಬರ್ಸ್ ಸ್ಟ್ರಾಂಗ್ ಇರ್ಬೇಕು, ಎಕ್ಸಿಕ್ಯೂಟ್ ಮಾಡುವಂತ ಓನರ್ಸ್ ಕರೆಕ್ಟ್ ಇರ್ಬೇಕು, ಮುಂದೆ ಕಂಪನಿ ಒಳಗಿರೋರೆಲ್ಲ ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ದಿಸ್ ಇಸ್ ಹೌ ಆಕ್ಚುಲಿ ಈವನ್ ಇನ್ಸ್ಟಿಟ್ಯೂಷನ್ ರನ್ಸ್. ದ ಸೇಮ್ ಥಿಂಗ್, ಫ್ಯಾಮಿಲಿ ಇಸ್ ಇನ್ಸ್ಟಿಟ್ಯೂಷನ್. ಇಲ್ಲಿನೂ ನಮ್ದು ಪ್ರಾಪರ್ ಆಗಿ ಸಕ್ಸಸ್ಫುಲ್ ಆಗಿ ಎಲ್ಲಾ ರನ್ ಆಗ್ಬೇಕು ಅಂದ್ರೆ ಏನೋ ಒಂದ್ ಕೆಲಸ ಮಾಡ್ಬೇಕಾದ್ರೆ ಅನುಭವ ಬಹಳ ಇಂಪಾರ್ಟೆಂಟ್. ಹಿಂಗ್ ಮಾಡಿದ್ರೆ ಹಿಂಗ್ ಆಗ್ತದ, ಹಂಗಂತೆ. ಅದಕ್ಕೆ ಹಿರಿಯರ್ನ ಕೂಡಿಸ್ಕೊಂಡ ನಾವು ಡಿಸಿಷನ್ಸ್ ಅನ್ನ ತಗೋಬೇಕು. ಅವ್ನ ಎಕ್ಸಿಕ್ಯೂಟ್ ಮಾಡೋರು ಯಾರು? ಯಂಗ್ಸ್ಟರ್ಸ್, ಮಿಡ್ಲ್ ಏಜ್ ನವರು. ಆಮೇಲೆ ಅದನ್ನ ಎಲ್ಲರೂ ಸೇರಿ ಮನೆಯೊಳ ಮಕ್ಕಳು, ಅವರು ಇವರು ಕಫ ಪ್ರಕೃತಿ ಇದ್ದವ್ರು ಎಲ್ಲರೂ ಸೇರಿ ಫಾಲೋ ಮಾಡ್ಬೇಕು. ಅಂದ್ರೆ ವಾತ ಪಿತ್ತ ಕಫ 3 ಪ್ರಕೃತಿಯವರು ಇನ್ವಾಲ್ವ್ ಆದ್ರೆ ಆ ಮನಿ ಬಹಳ ಸಕ್ಸಸ್ಫುಲ್ ಆಗಿ ರನ್ ಆಗ್ತದೆ. ಅದೆಲ್ಲಾ ಬಿಟ್ಟು ನಾವು ಒಂದ್ ಪಾರ್ಟ್ ಮಿಸ್ ಮಾಡ್ಬಿಡ್ತೇವೆ. ನಿಮ್ಗೇನು ಗೊತ್ತಾಗಂಗಿಲ್ಲ, ನಾವೆಲ್ಲ ತಗೋತೇವೆ ಡಿಸಿಷನ್, ನಿಮ್ಗೇನು ಅರ್ಥ ಆಗಂಗಿಲ್ಲ ಅಂದಾಗ ಆಟೋಮೆಟಿಕಲಿ ಆ ಮೈಂಡ್ ಹಂಗ ಒಪ್ಕೊಳಿಕ್ ಶುರು ಮಾಡ್ತದೆ. ಯಾರೇ ಆಗ್ಲಿ ನಮಗ್ ಪದೇ ಪದೇ ಏನ್ ಹೇಳ್ತಾರಲ್ಲ ಅದನ್ನ ನಾವು ಒಪ್ಕೊಂಡ್ಬಿಡ್ತೇವೆ. ಒಪ್ಕೊಂಡಾಗ ಹೌದು ನಮ್ಗೇನು ಅರ್ಥನ ಆಗಂಗಿಲ್ಲ ಅಂತ ಹೇಳಿ ಎಷ್ಟೋ ಮಂದಿ ನಾನು ನೋಡಿ ನಿಂತಿರ್ಲಾಗಿ ಏಜ್ ಆದಂತವ್ರಿಗೆ ಅವು 4, 5, 6 ಮಕ್ಕಳನ್ನ ಹೆತ್ತು ಜೋಪಾನ ಮಾಡಿ ಎಲ್ಲಾ ಜೀವನ ಮಾಡಿರ್ತಾರ. ಅಂತವ್ರಿಗೆ ಈಗಿನ ಯಂಗ್ಸ್ಟರ್ಸ್ 1, 2 ಹೆತ್ತಿರ್ತಾರ, ಅವ್ರು ಹೇಳ್ತಿರ್ತಾರ, ಈ ಮಕ್ಕಳು ಮುಟ್ಟುದ್ ನಿಮಗ್ ಗೊತ್ತಿಲ್ಲ, ಮಕ್ಕಳನ್ನ ಎತ್ಕೊಳ್ಳೋದು ಗೊತ್ತಿಲ್ಲ, ಈ ಹಂಗಲ್ಲ ಡಾಕ್ಟರ್ ಹಿಂಗ್ ಹೇಳ್ಯಾರ ಅಂತ ಹೇಳಿ. ಸಿ ಹೌ ಮಚ್ ಯು ಆರ್ ಇನ್ಸಲ್ಟಿಂಗ್, ಹೌ ಮಚ್ ವಾಟ್ ಯು ಆರ್ ಡೂಯಿಂಗ್. ಅವ್ರ ಅನುಭವ
ಎಷ್ಟು ದೊಡ್ಡದವ್ರು, ಅವರು 5-6 ಮಕ್ಕಳನ್ನ ಹೆತ್ತು ಜೋಪಾನ ಮಾಡಿದ ಉದಾಹರಣೆ ನೀವ. ಯಾಕಂದ್ರೆ ನಾವ್ ಅವ್ರ ಮುಂದೆ ನಿಂತವ್ರು, ನಾವ್ ಅವ್ರಿಗೆ ಅಂತಿರ್ತೀವಿ ಮಕ್ಕಳನ್ನ ಎತ್ಕೊಳ್ಳೋದ್ ಗೊತ್ತಿಲ್ಲ ನಿಮಗ, ಅವ್ರ ಮಕ್ಕಳನ್ನ ಎರಿಯೋದ್ ಗೊತ್ತಿಲ್ಲ ನಿಮಗ, ಹಿಂಗ್ ಇನ್ಸಲ್ಟ್ ಮಾಡಿ ಅವ್ರ ಮನ್ಸಿನ ನೋವು ಮಾಡೋದು. ಆಮೇಲೆ ಅದನ್ನ ಅವು ಒಪ್ಕೊಂಡು ಅವು ಇನ್ನೂ ಅಷ್ಟು ಜನರೇಟಿವ್ ಸ್ಟೇಟಿಗೆ ಹೋಗೋದು. ದಿಸ್ ಇಸ್ ವಾಟ್ ಆಕ್ಚುಲಿ ವಿ ಆರ್ ಡೂಯಿಂಗ್ ಎವ್ರಿ ಡೇ. ಇದನ್ನ ಅರ್ಥ ಮಾಡ್ಕೊಂಡು ಬ್ರೈನ್ ಕೆಪಾಸಿಟಿ ಸೂಪರ್ ಇರ್ತದ್ರಿ, ಏನೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಶಾಂತಿ ಕಾಮ್ ಅಂದ ಇರೋಂಗ್ ನೋಡ್ಕೋಬೇಕು. ಅವ್ರಿಗೆ ಹೊಸ ಹೊಸ ಸ್ಕಿಲ್ಸ್ ಅನ್ನ ಕೊಡ್ಬೇಕು, ಅವ್ರಿಗೆ ಕಲೀಲಿಕ್ಕೆ. ಎಕ್ಸಾಂಪಲ್, ಹಳೆ ಈಗ ಟ್ರೆಡಿಷನಲ್ ರೆಸಿಪೀಸ್ ಇರ್ತಾವ, ಆ ರೆಸಿಪೀಸ್ ಎಲ್ಲ ಅವ್ರಿಗೆ ಗೊತ್ತಿರ್ತಾವಲ್ಲ, ನಮ್ಗೇನ್ ಗೊತ್ತಿರ್ತದ? ನಾವ್ ಬರೀ ಯೂಟ್ಯೂಬ್ ನೋಡ್ಕೊಂಡು ಅಡಿಗೆ ಮಾಡೋರು ಇರ್ತೇವಿ, ನಮಗ್ ಗೊತ್ತಿರಂಗಿಲ್ಲ. ಈಗ ಎಕ್ಸಾಂಪಲ್, ನಾನೇ ಒಂದ್ಸರಿ ಮನಿ ಒಳಗಡೆ ಕೇಕ್ ಮಾಡ್ಲಿಕ್ಕಂತ ಹೋದೆ. ಇನ್ಫ್ಯಾಕ್ಟ್ ಕೇಕ್ ಈಸ್ ಇನ್ಕಂಪ್ಯಾಟಿಬಲ್ ಫುಡ್, ವಿ ನೆವರ್ ಎನ್ಕರೇಜ್. ನಾವ್ ನೋಡಿರ್ಲ, ಹಾಲು, ಮೊಸರು, ಎಣ್ಣೆ ಏನೆಲ್ಲಾ ಹಾಕ್ತಾರೆ, ಯಾವ್ಯಾವ ಮಿಕ್ಸ್ ಮಾಡಬಾರ್ದು ಎಲ್ಲವನ್ನೂ ವಿರುದ್ಧ ಆಹಾರ ಹಾಕಿ ಮಾಡುವಂತ ಕೇಕ್ ಅದು. ಅದನ್ನೇನೋ ಒಂದ್ ಮಾಡಿ ಬೇಕ್ ಮಾಡಿದ್ಮೇಲೆ ನಾನ್ ಹಿಂಗ್ ನಮ್ಮ ಅಜ್ಜಿಗೆ ತಂದು ಕೊಟ್ಟೆ. ನಮ್ಮ ಅಜ್ಜಿ ಹೇಳ್ತು, ಏನ್ ಮಾಡಿದಿ ಇದನ್ನ, ಏನೇನೋ ಮಿಕ್ಸ್ ಮಾಡಬಾರ್ದು, ಅವನ್ನೆಲ್ಲ ಸೇರಿಸ್ಬಿಟ್ಟಲ್ಲ ನೀನು. ಹೌದಜ್ಜಿ, ಹಿಂಗೆ ಮಾಡಿದ ಕೇಕ್ ಅಂತಾರ. ಆಕೆ ಅಂದ್ಲು, ಇಲ್ಲ, ಹಾಲು, ಮೊಸರು, ತುಪ್ಪ, ಹಾಲು, ತುಪ್ಪ, ಆಮೇಲೆ ರವಾ, ಹಿಂಗ ಯಾವನ್ ಸೇರಿಸ್ಬೇಕು ಅವನಷ್ಟ ಸೇರಿಸಿ ನಾವು ರವಾ ಒಳಗ ಹಾಕಿ ಹಿಂಗೆಲ್ಲಾ ಮಾಡಿ ಬೇಕ್ ಮಾಡೋದ್ಕಿಂತ ನಾವು ಸ್ಟೀಮ್ ಮಾಡ್ತಿದ್ವಿ. ಅವಾಗ ಇದು ಗಂಗಾಳ ಕಡುಬು ಅಂತಿದ್ವಿ ಅಂದ್ರು. ನೋಡ್ರಿ, ಹಿಂಗ ನಮಗ್ ಗೊತ್ತಿರ್ಲಾರ್ದಂತ ಎಷ್ಟೋ ರೆಸಿಪೀಸ್ ಇರ್ತಾವ. ಸುಮ್ನೆ ಮಾಡರ್ನ್ ಹೆಸರು ನಾವು ಕೊಡ್ತಿರ್ತೀವಿ. ಪ್ರಾಪರ್ ಆಗಿ ಈ ಆಹಾರದ ರೂಲ್ಸ್ ಅನ್ನೆಲ್ಲಾ ಫಾಲೋ ಮಾಡಿ ಹೆಲ್ದಿ ಫುಡ್ಸ್ ಅವ್ರಿಗೆ ಗೊತ್ತಿರ್ತಾವು. ಇವನ್ನ ಅವ್ರಿಗೆ ಮಾಡಾಕ್ ಹಚ್ಚಬೇಕು, ಅಥವಾ ಅವ್ರು ಹೇಳ್ದಂಗ್ ನಾವ್ ಮಾಡ್ಬೇಕು. ಅವಾಗ ಈ ಟ್ರೆಡಿಷನಲ್ ರೆಸಿಪೀಸ್ ಕೂಡ ಉಳ್ಕೊಂತಾವು, ನಮ್ಮ ಹೆಲ್ತ್ ಗೆ ಹೆಲ್ಪ್ ಆಗ್ತದ. ಇನ್ನು ಸ್ಪಿರಿಚುವಲ್ ಸ್ಟೋರೀಸ್ ಅವ್ರ ಬಾಯಿಂದ ಹೇಳಿಸ್ಕೋಬೇಕು ನಾವು. ಅದೆಲ್ಲ ಬಿಟ್ಟು ನಾವು ಯಾವ್ದೋ ಕಾರ್ಟೂನ್ ನೋಡ್ಕೊಂತ ಕುಂತೆ ಅಲ್ಲ. ಸೊ ಅದನ್ನ ಮಾಡಬೇಕು. ಜೊತೆಗೆ ಲರ್ನಿಂಗ್ ನಾ ಹೇಳಿದ್ನಲ್ಲ, ಇಂಡೋರ್ ಗೇಮ್ಸ್ ಅವನ್ನೆಲ್ಲ ಅವ್ರಿಗೆ ಮಾಡ್ಲಿಕ್ಕೆ ಹಚ್ಚಬೇಕು. ಇವನ್ನೆಲ್ಲ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ರಿಜೆಕ್ಷನ್ ಫೀಲ್ ಆಗೋದಿಲ್ಲ. ದೆನ್ ದೇ ಫೀಲ್ ಒಂಥರ ನಮ್ದು ಮಹತ್ವ ಎಷ್ಟೈತಪ್ಪ ಈ ಫ್ಯಾಮಿಲಿ ಒಳಗ, ನಾವಿಲ್ಲ ಅಂದ್ರೆ ನಡೆಯಂಗಿಲ್ಲ ಅನ್ನುವಂತ ಒಂದು ರೆಸ್ಪೆಕ್ಟೆಡ್ ರೆಸ್ಪಾನ್ಸಿಬಲ್ ಫೀಲಿಂಗ್ ಬರ್ತದ. ಇದರಿಂದ ನಮ್ಮ ಫ್ಯಾಮಿಲಿ, ನಮ್ಮ ಸೊಸೈಟಿ ಬಹಳ ಬ್ಯೂಟಿಫುಲ್ ಆಗಿ ಇರ್ತದ. ಐ ಹೋಪ್ ನಾ ಹೇಳೋ ಮೆಸೇಜ್ ಬಹಳ ಮಂದಿಗೆ ಅರ್ಥ ಆಗಿರ್ಬೋದು ಮತ್ತು ಲೈಕ್ ಆಗಿರ್ಬೋದು ಅನ್ಕೊಳ್ತೀನಿ. ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕತ್ತಿರಲ್ಲ, ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾ ಹೇಳೋ ವಿಷಯದೊಳಗ ಹೌದಪ್ಪ ಇದನ್ನ ನಾವೆಲ್ಲ ಅಳವಡಿಸ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಎಲ್ಲ ಎಲ್ಡರ್ಲಿ ಪೀಪಲ್ ಶೇರ್ ಮಾಡ್ರಿ, ಅಥವಾ ಯಂಗ್ಸ್ಟರ್ಸ್ ಶೇರ್ ಮಾಡ್ರಿ. ದೆನ್ ಯು ಕ್ಯಾನ್ ಟೇಕ್ ರೈಟ್ ಡಿಸಿಷನ್ ಹೌ ಯು ಹ್ಯಾವ್ ಟು ಇನ್ವಾಲ್ವ್ ಆಲ್ ದೋಸ್ ಪೀಪಲ್ ಇನ್ ಯೋರ್ ಡೇ ಟು ಡೇ ಲೈಫ್ ಅಂತ ಹೇಳಿ. ಸೊ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.